ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ನಗರದ ತಾಲೂಕಾ ಕಚೇರಿಯ ಎಸಿಯವರ ಸಭಾಂಗಣದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ವಿವಿಧ ಸಂಘಟನೆಗಳ ಸಹಕಾರದಿಂದ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಿ ಆಚರಿಸಲಾಯಿತು. ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ HR ಸಿದ್ದೇಗೌಡರು ಮಾತನಾಡಿ, ಶ್ರೀಕಾಂತ್ ಅವರೇ ಹಾಗೂ ಪ್ರಸನ್ನ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ. ಬಹಳ ಸುದೀರ್ಘವಾಗಿ ಪ್ರಾಂಶುಪಾಲರಾದಂಥ ಸಿದ್ದೇಗೌಡರು ಕೆಂಪೇಗೌಡರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು. ನಾವು ಕರ್ನಾಟಕದ ಇತಿಹಾಸವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಪ್ರಮುಖ ಘಟ್ಟಗಳನ್ನು ಗುರುತಿಸಬೇಕು ಅಂತಂದರೆ ನಾವು ಬೆಂಗಳೂರಿನ ಯಲಹಂಕದ ನಾಡಪ್ರಭುಗಳಿಂದ ಏನು ಕರಿತೀವಿ, ಆ ವಂಶಸ್ಥರನ್ನು ಕೂಡ ನೆನೆಸ್ಕೊಳ್ಳದಲ್ಲೇ ನಾವು ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಯಲಹಂಕದ ನಾಡಪ್ರಭುಗಳು ಸುಮಾರು 10 ಅವರ ವಂಶಾವಳಿಯನ್ನು ನೋಡಿದಾಗ 10 ಪ್ರಮುಖ ಅರಸರು ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ಏನೇ ಘಟನೆಗಳಾಗಬೇಕಾದ್ರೂ ಕೂಡ ನಮಗೆ ಮೂಲಾಧಾರ ಶಾಸನಗಳನ್ನು ಓದಿದಾಗ, ಅಧ್ಯಯನ ಮಾಡಿದಾಗ ನಮಗೆಲ್ಲ ಹಲವಾರು ವಿಷಯಗಳು ನಾವು ತಿಳ್ಕೊಂಡಿರ್ತಕ್ಕಂಥ. ಫಸ್ಟು ದೇವರಸೇಗೌಡ ಅಂತೇಳಿ, ದೇವರಸೇಗೌಡ ಅಂತಕ್ಕಂಥದ್ದು ಈ ವಂಶದ ಮೂಲ ಪುರುಷ. ಪ್ರಾರಂಭದಲ್ಲಿ ಕುರುವೆಗೆರೆ ಅಂತಕ್ಕಂಥ ಪ್ರದೇಶದಲ್ಲಿ ಇವರು ಆಡಳಿತವನ್ನ ಪ್ರಾರಂಭ ಮಾಡಿದರು. ಆ ಕುರುವೆಗೆರೆ ಆದ ನಂತರ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಆವತಿ ಅಂತಕ್ಕಂಥ ಸ್ಥಳಕ್ಕೆ ವರ್ಗಾವಣೆ ಮಾಡಿಕೊಳ್ತಾರೆ. ಆ ದೇವರಸೇಗೌಡರ ನೆನಪಿಗೋಸ್ಕರ ಅವರು ದೇವನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮವನ್ನ ಕಟ್ತಾರೆ. ಇವತ್ತೇನು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ ತಾಲೂಕಿದೆ, ಅದು ಈ ವಂಶದ ಮೂಲ ಪುರುಷ ದೇವರಸೇಗೌಡ ಅಂತಕ್ಕಂಥ ರಾಜನಿಂದ ನಿರ್ಮಾಣ ಆದಂತ ಹಳ್ಳಿ. ಆ ನಂತರ ದೇವರಸೇಗೌಡ ಆದ ಮೇಲೆ ಅವರ ಮಗ ಜಯಗೌಡ ಅಂತೇಳಿ ಜಯಗೌಡ ಆಡಳಿತವನ್ನ ಮಾಡ್ತಾ ಇರ್ತಾರೆ. ಜಯಗೌಡ ಆದ ಮೇಲೆ ಜಯಗೌಡನ ಕಾಲದಲ್ಲಿ ಆದ ನಂತರ 1ನೇ ಬೈರೇಗೌಡ ಅಂತಕ್ಕಂಥ ಅವನ ಮಗ ಅಧಿಕಾರಕ್ಕೆ ಬರ್ತಾರೆ. 1ನೇ ಬೈರೇಗೌಡನ ಕಾಲದಲ್ಲಿ ಆವತಿ ಇರ್ತಕ್ಕಂಥ ಪ್ರದೇಶವನ್ನ ಯಲಹಂಕಕ್ಕೆ ಶಿಫ್ಟ್ ಮಾಡ್ತಾರೆ. ರಾಜಧಾನಿಯನ್ನ ಯಲಹಂಕಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ಆಡಳಿತವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಲಹಂಕದಲ್ಲಿ ಆಡಳಿತವನ್ನ ಮಾಡ್ತಾ ಇರ್ಬೇಕಾದ್ರೆ ಅವರು ವಿಜಯನಗರದ ಸಾಮ್ರಾಜ್ಯದ ಅದಕ್ಕೂ ಮೊದಲೇ ಅವರು ಹೊಯ್ಸಳರ ಸಾಮಂತರಾಗಿರ್ತಾರೆ. ಹೊಯ್ಸಳರ ಅರಸ ದೊಡ್ಡ ಬಲ್ಲಾಳ ಅಂತೇಳಿ, ಆ ದೊಡ್ಡ ಬಲ್ಲಾಳನ ನೆನಪಿಗೋಸ್ಕರವಾಗಿ ದೊಡ್ಡಬಳ್ಳಾಪುರ ಅಂತಕ್ಕಂಥ ಗ್ರಾಮವನ್ನು ನಿರ್ಮಾಣ ಮಾಡ್ತಾರೆ. ಇವತ್ತೊಂದು ದೊಡ್ಡಬಳ್ಳಾಪುರ ದೊಡ್ಡ ತಾಲೂಕಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಅದಾದ ಮೇಲೆ ಆ ದೊಡ್ಡ ಬಳ್ಳಾಳನ ಹೊಯ್ಸಳರಲ್ಲಿ ಶಾಂತಲಾದೇವಿ, ಆ ಶಾಂತಲಾದೇವಿಯ ಪುತ್ರ ಚಿಕ್ಕಬಲ್ಲಾಳ ಅಂತೇಳಿ, ಆ ಚಿಕ್ಕಬಲ್ಲಾಳನ ನೆನಪಿಗೋಸ್ಕರವಾಗಿ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಗ್ರಾಮವನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಇವರು ವಂಶ ಪ್ರಾರಂಭದಿಂದಲೂ ಕೂಡ ನಿರ್ಮಾಣ ಮಾಡತಕ್ಕಂಥದ್ದು. ನಾನು ಯಾಕೆ ಈ ಇತಿಹಾಸವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಗರಗಳನ್ನ ಅವತ್ತಿಂದಲೂ ಕೂಡ ನಿರ್ಮಾಣ ಮಾಡ್ಕೊಂಡು ಬಂದ್ರು ಅಂತೇಳಿ ಚಿಕ್ಕಬಳ್ಳಾಪುರ ಅಂತಕ್ಕಂಥದ್ದು ನಿರ್ಮಾಣ ಮಾಡ್ತಾರೆ. ಇದು 1ನೇ ಬೈರೇಗೌಡ ಅಂತಂದ್ರೆ 2ನೇ ಬೈರೇಗೌಡ ಕಾಲದಲ್ಲಿ ಈ ಎಲ್ಲ ಪ್ರದೇಶಗಳು ನಿರ್ಮಾಣ ಆದ ಚಿಕ್ಕಬಳ್ಳಾಪುರ. 2ನೇ ಬೈರೇಗೌಡನ ನಂತರ ಅಧಿಕಾರಕ್ಕೆ ಬಂದಂತವನು ನಂಜಪ್ಪಗೌಡ ಅಂತೀವಿ. ನಂಜಪ್ಪಗೌಡನಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲದಾಗ ಅವರ ಕುಲದೇವತೆಯಾದಂತಹ ಕುರುವೆಗೆರೆ ಕೆಂಪಮ್ಮ ಅವರ ಕುಲದೇವತೆ, ಆ ಕುಲದೇವತೆಯಲ್ಲಿ ಹರಕೆ ಕಟ್ಕೊಳ್ತಾರೆ. ಹರಕೆ ಕೊಟ್ಕೊಂಡಾಗ ಅವನಿಗೆ ಹುಟ್ಟಿದಂತ ಮಗನೇ, ನಂಜಪ್ಪಗೌಡನಿಗೆ ಹುಟ್ಟಿದಂತ ಮಗನೇ ಕೆಂಪನಂಜೇಗೌಡ ಅಂತೇಳಿ. ಕೆಂಪನಂಜೇಗೌಡನಿಗೆ 4 ಜನ ಮಕ್ಕಳು. ಕೆಂಪನಂಜೇಗೌಡನ ಮಗನೇ ಕೆಂಪೇಗೌಡ. ನಾಡಪ್ರಭು ಕೆಂಪೇಗೌಡ ಮೊದಲನೇ ಮಗ ಕೆಂಪೇಗೌಡ, 2ನೇ ಮಗ ಬೀರೇಗೌಡ, ಇನ್ನೊಬ್ಬ ಸೋಮೇಗೌಡ ಅಂತೇಳಿ, ಇನ್ನೊಬ್ಬ ಗಿಡ್ಡೇಗೌಡ ಅಂತೇಳಿ 4 ಜನ ಮಕ್ಕಳು. ಅದರಲ್ಲಿ ಇವರು ಮೊದಲನೇ ಮಗ ಕೆಂಪೇಗೌಡ. ಕೆಂಪೇಗೌಡರ ಮಗ ಮಾಗಡಿಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೊಂದು ಬೇರೆ ಇತಿಹಾಸ. ಇಲ್ಲಿ ಇದಾದ ಮೇಲೆ ಕೆಂಪೇಗೌಡರ ಕಾಲದಲ್ಲಿ ನಮ್ಮ ಸಿದ್ದೇಗೌಡರು ಹೇಳದಂಗೆ ಬಹಳ ಅತ್ಯುನ್ನತವಾದಂಥ ಕಾಲಘಟ್ಟ. 1510 ಕಾಲಘಟ್ಟದಲ್ಲಿ ಅವರು ಜನಿಸಿದ್ದು. 1510ರಲ್ಲಿ ಜನಿಸ್ತಾರೆ.
1515ರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅವ್ರ ತಂದೆ ಕೆಂಪರಾಜೇಗೌಡ ಅಲ್ಲಿಗೆ ವಿಜಯದಶಮಿ ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಜಯನಗರದ ವೈಭವವನ್ನು ನೋಡಿ ನಾನು ಕೂಡ 5 ವರ್ಷದ ಬಾಲಕನಾಗಿದ್ದಾಗಲೇ ಅವನಿಗೆ ಒಂದು ಮೊಳಕೆ ಹೊಡಿತದೆ. ಈ ತರದ ಒಂದು ಸಮೃದ್ಧವಾದಂಥ ನಗರವನ್ನ ನಾನು ರಾಜನಾದ್ರೆ ಕಟ್ತೀನಿ ಅಂತೇಳಿ ಅವತ್ತೇ ಒಂದು ಆಸೆ ಚಿಗುರೊಡೆದು ಆ ಆಸೆಯನ್ನ ಅದನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಂಥದ್ದು. ಅದಕ್ಕೆ ವೈಜ್ಞಾನಿಕವಾಗಿ ಇನ್ನೂ ಹಲವಾರು ಇತಿಹಾಸಗಳಿದೆ. ಅದೆಲ್ಲ ಓದ್ತಾ ಇದ್ದಾಗ ಪ್ರಮುಖವಾಗಿ ಅವರು ಆ ನಗರ ಪ್ರದೇಶ 1510 ನೋಡಿ ಬಹಳ ಪ್ರಮುಖವಾದಂಥ ಕಾಲ. 1510ರಲ್ಲಿ ಮೈಸೂರಿನಲ್ಲಿ ರಾಜಭಟರು ಇರ್ತಾರೆ. ರಾಜಭಟರು ಇವತ್ತೇನು ನಾವು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳು ಕಟ್ಟಿದ್ದಾರೆ ಅದನ್ನ ಅವತ್ತು ನಿರ್ಮಾಣ ಮಾಡ್ತಾರೆ. ಮತ್ತು ದಸರಾ ಕೂಡ ಪ್ರಾರಂಭ ಆಗುತ್ತೆ 1510ರಲ್ಲಿ ಮೈಸೂರಲ್ಲಿ. ಮೆಟ್ಟಿಲುಗಳು ಪ್ರಾರಂಭ ಆಗುತ್ತೆ, ದಸರಾ ಪ್ರಾರಂಭ ಆಗುತ್ತೆ. ಆ ವಿಜಯನಗರದ ವೈಭವ ಮತ್ತು ನಮ್ಮ ಮೈಸೂರಿನ ವೈಭವ ಕೂಡ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ 1531ರಲ್ಲಿ ಅವರು ಪಟ್ಟಾಭಿಷೇಕ ಆಗ್ತಾರೆ. 1531ರಲ್ಲಿ ಪಟ್ಟಾಭಿಷೇಕ ಆದ ತಕ್ಷಣ ಅಲ್ಲಿ ವಿಜಯನಗರದಲ್ಲಿ 1529ರಲ್ಲಿ ಕೃಷ್ಣದೇವರಾಯರು ಮರಣ ಹೊಂದಿರ್ತಾರೆ. ಅಂದ್ರೆ ಅವರ ಕಾಲಘಟ್ಟ ಮುಗಿದಿರುತ್ತೆ. ಅವ್ರ ತಮ್ಮ ಅಚ್ಯುತರಾಯ ಅಂತಕ್ಕಂಥವ್ರು ಅಧಿಕಾರಕ್ಕೆ ಬಂದಿರ್ತಾರೆ. ಅವರ ಅಚ್ಯುತರಾಯರ ಜೊತೆ ಈ ಕೆಂಪೇಗೌಡರು ಬಹಳ ಅಮೂಲ್ಯವಾದಂತಹ ಸಂಪರ್ಕವನ್ನು ಸಾಧಿಸಿ 1533ರಲ್ಲಿ ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ಕಲ್ಪನೆ ಕೊಟ್ಟು ಎಲ್ಲಾ ವಿದ್ವಾಂಸರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ನಗರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅವ್ರಿಗೆ ಮೊದಲು ಬಂದಿದ್ದು ಒಂದು ನಗರ ಅಂದ್ರೆ ಈ ತರ ಇರಬೇಕು. ಯಾವ ತರ ಇರಬೇಕು? ಮೊದಲು ಕೋಟೆ ಇರಬೇಕು. ಸುತ್ತ ನಾವು ಭದ್ರವಾಗಿ ಶತ್ರುಗಳ ದಾಳಿಯಿಂದ ರಕ್ಷಣೆ ಮಾಡಲಿಕ್ಕೆ ನಮ್ಗೆ ಕೋಟೆ ಇರಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಕೋಟೆ ಏನಾಯ್ತು, ಜನಗಳಿಗೆ ಸಮೃದ್ಧವಾಗಿ ಬದುಕಬೇಕು ಅಂತಂದ್ರೆ ಪೇಟೆ ಇರಬೇಕು. ಪೇಟೆ ಅಂತಂದ್ರೆ ವಾಣಿಜ್ಯ ಕೇಂದ್ರಗಳು ಇರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಂದು ಜನಾಂಗಕ್ಕೂ ಗುರುತು ಮಾಡಿ ಆ ಜನಾಂಗ ಎಲ್ಲಿ ವಾಸ ಮಾಡುತ್ತೆ ಅವ್ರಿಗೆ ಒಂದು ಪೇಟೆ ಅಂತೇಳಿ ಒಂದು ಪೇಟೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎರಡನೇದು. ಮೂರನೇದು, ಇವೆಲ್ಲ ಪೇಟೆಗಳು ಇದ್ರೂ ಕೂಡ ಪ್ರಮುಖವಾಗಿ ಕೆರೆ ಇರಬೇಕು. ಯಾಕೆ ಅಂತಂದ್ರೆ ನೀರಾವರಿ ಪ್ರಮುಖ ಮೂಲ ಉದ್ದೇಶ, ವ್ಯವಸಾಯ ಮಾಡಬೇಕು. ಅದಕ್ಕೆ ನೀರಾವರಿಗೋಸ್ಕರ ಕೆರೆಗಳ ನಿರ್ಮಾಣ ಮಾಡಬೇಕು ಅಂತೇಳಿ. ನಾಲ್ಕನೇದು, ಉದ್ಯಾನವನಗಳಿರ್ಬೇಕು. ಎಲ್ಲ ಪೇಟೆ ಅಂತಂದ್ರೆ ಪ್ರಮುಖ ಭೂಷಣ ಅಂದ್ರೆ ಒಂದು ನಗರ ಅಂತಂದ್ರೆ ಅದಕ್ಕೆ ಭೂಷಣ ಉದ್ಯಾನವನಗಳಿರ್ಬೇಕು, ಪಾರ್ಕ್ಗಳಿರ್ಬೇಕು ಅಂತೇಳಿ 4ನೇ ಉದ್ಯಾನವನ ಮಾಡ್ತಾರೆ. ಇದ್ರ ಜೊತೆಗೆ ಜನರಲ್ಲಿ ಭಕ್ತಿ ಇರಬೇಕು ಅಂತೇಳಿ ಗುಡಿಗಳನ್ನ ಕಟ್ಟಬೇಕು, ದೇವಾಲಯಗಳನ್ನ ಕಟ್ಟಬೇಕು ಅಂತೇಳಿ ಈ 5 ಕಲ್ಪನೆಯನ್ನ ತೀರ್ಮಾನ ಮಾಡಿ ಯಲಹಂಕದಿಂದ ಯಾವ ಪ್ರದೇಶ ಸೂಕ್ತ ಅಂತ ಹೇಳಿ ಅವರು ಈ ಕಡೆ ದಕ್ಷಿಣ ಭಾಗಕ್ಕೆ ಹೊರಟಂತ ಸಂದರ್ಭದಲ್ಲಿ ಆ ಒಂದು ಹೋಗ್ತಾ ಇರ್ಬೇಕಾದ್ರೆ ಒಂದು ಮೊಲ ನಾಯಿಯನ್ನ ಬೇಟೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಅವಾಗ ಅವರು ಒಂದು ವಿಶೇಷವಾದಂಥದ್ದನ್ನ ಕಾಣ್ತಾರೆ. ಮೊಲನೇ ನಾಯಿಯನ್ನ ಬೇಟೆ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇದೊಂದು ವಿಶೇಷವಾದ ಜಾಗ, ಇಲ್ಲೇ ಮಾಡ್ಲಿಕ್ಕೆ ಸೂಕ್ತ ಅಂತ ಹೇಳಿ ಆ ಜಾಗವನ್ನ ಆಯ್ಕೆ ಮಾಡಿಕೊಂಡು ಒಂದು ದಿನ ಪೂಜೆಯನ್ನ ಮಾಡಬೇಕು, ಆ ನಗರ ಪ್ರದೇಶ ಮಾಡ್ಲಿಕ್ಕೆ ಒಂದು ಉದ್ಘಾಟನೆ ಮಾಡಬೇಕು ಅಂದಾಗ ಇವರು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಯಾವುದೇ ಪುರೋಹಿತರಾಗ್ಲಿ ಪೂಜೆ ಆಗ್ಲಿ ಆ ತರ ಮಾಡಿದ್ರೆ ಅವ್ರಿಗೆ ಬಹಳ ಇಷ್ಟವಾದಂಥದ್ದು ವ್ಯವಸಾಯ ಅಂತಂದ್ರೆ ಹೊನ್ನಾರು ಅಂತಂದ್ರೆ ನಿಮ್ಗೆ ಗೊತ್ತಿದೆ. ನಾವು ಯುಗಾದಿ ಹಬ್ಬದ ದಿನ ನಾವು ನೇಕಲ್ಗೆ ಪೂಜೆ ಮಾಡಿ ಪ್ರಾರಂಭ ಮಾಡ್ತಕ್ಕಂಥದ್ದು. ಆ ಹೊನ್ನಾರನ್ನ ಕಟ್ಟಿ ಚಿಕ್ಕಪೇಟೆ ಮತ್ತು ದೊಡ್ಡಪೇಟೆ ಆ ಮಧ್ಯೆ ಸರ್ಕಲ್ನಲ್ಲಿ ಆ ಸರ್ಕಲ್ ಅಲ್ಲಿ ನಿಲ್ಲಿಸಿ 4 ಮೂಲಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ 4 ಹೊನ್ನಾರುಗಳನ್ನ ಕಟ್ಟಿ ಆ ನೇಕಲುಗಳು ಎಲ್ಲಿ ಹೋಗ್ತವೆ ಅಲ್ಲಿವರೆಗೂ ಕೂಡ ನಗರಗಳ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿ 4 ದಿಕ್ಕುಗಳು ಕೂಡ 4 ಮಹಾದ್ವಾರಗಳನ್ನು ನಿರ್ಮಾಣ ಮಾಡಿ ಒಂದು ನಗರ ಹಮ್ಮಿಕೊಳ್ತಾರೆ. ಈ ತರ ಅವ್ರದೇ ಆದಂತಹ ಯೋಚನಾ ಲಹರಿಯಲ್ಲಿ ಒಂದು ಇವತ್ತು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯಾವ ರೀತಿ ಬೆಳೆದಿದೆ ಅದಕ್ಕೆ ಮೂಲ ಪುರುಷರೇ ಕೆಂಪೇಗೌಡರು. ಅವತ್ತು ಒಬ್ಬ ಬಾಲಕನಿದ್ದಾಗಲೇ ಅವನು ಅದ್ಭುತವಾದಂತಹ ಶಕ್ತಿ. ಅವನಿಗೆಲ್ಲ ಮೂಲ ಕಾರಣ ಅವ್ರ ಗುರುಗಳು ಮಾಧವ ಭಟ್ಟ ಅಂತ ಹೇಳಿ ಅವ್ರ ಗುರುಗಳು. ಆ ಮಾಧವ ಭಟ್ಟರ ಗುರುಗಳು ಅವ್ರಿಗೆಲ್ಲಾ ರೀತಿ ರಾಜನೀತಿ, ಆಡಳಿತ, ಪ್ರತಿವರ್ಷೆ, ಕುದುರೆ ಸವಾರಿ ಎಲ್ಲವನ್ನ ಕಲಿಸ್ಕೊಡ್ತಕ್ಕಂಥ ಕೆಲಸ ಆ ಮಾಧವ ಭಟ್ರ ಆಗುತ್ತೆ. ಆ ಮಾಧವ ಭಟ್ರ ಜೊತೆಗೆ ಆ ಓದ್ತಾ ಇರ್ಬೇಕಾದ್ರೆ ಒಬ್ಬ ನಾರಾಯಣ ಭಟ್ಟ ಅಂತೇಳಿ ಒಬ್ಬ ಸ್ನೇಹಿತ, ಅವನಿಗೆ ಕೃಷ್ಣ ಕುಚೇಲ ಅಷ್ಟು ಬಹಳ ಆತ್ಮೀಯದಂತ ಸ್ನೇಹಿತ. ಆ ಸ್ನೇಹಿತರ ಜೊತೆಗೂಡಿ ಅವ್ರಿಗೆ ಅದ್ಭುತವಾದಂತ ಶಕ್ತಿ ಬರುತ್ತೆ. ಆ ಅದ್ಭುತವಾದ ಶಕ್ತಿಯನ್ನ ನಾಡಿನ ಉದ್ಧಾರಕ್ಕಾಗಿ ಬಳಸಿದಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತೆ. ಅಂತಹ ಮಹಾಪುರುಷರ ಜಯಂತಿಯನ್ನ ನಾವು ಇವತ್ತು ನಮ್ಮ ತಾಲೂಕು ಆಡಳಿತದಂತ ತಮ್ಮೆಲ್ಲರ ಪರವಾಗಿ ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ನಾವು ಹುಣಸೂರಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ.
ಅವರ ಆದರ್ಶಗಳನ್ನ, ಅವರ ಮುಂದಾಲೋಚನೆ ಏನಿತ್ತು ಆ ಶಕ್ತಿಗಳೆಲ್ಲವನ್ನು ಕೂಡ ನಾವು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾವೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಿವೃತ್ತ ಇಇಒ ಬಾಲಕೃಷ್ಣ, ಕಿರಂಗೂರು ಬಸವರಾಜ್, ರೈತ ಸಂಘದ ಹೊಸೂರು ಕುಮಾರ್, ಹಿರಿಯ ನ್ಯಾಯವಾದಿ ಯೋಗಾನಂದ ಶಾಸ್ತ್ರಿ, ವಿದ್ಯಾಸಂಸ್ಥೆಯ ಸಚ್ಚಿತ್ ರಾಚಪ್ಪ, ಡೀಟ್ ಶ್ರೀಕಾಂತ, ಬಿಇಒ ಕಾರ್ನಾಯಕ್, ಪೊಲೀಸ್ ಅಧಿಕಾರಿ ಶಿವಾಜಿರಾವ್ ಪವಾರ್, ಪರಿಶಿಷ್ಟ ವರ್ಗಗಳ ಅಧಿಕಾರಿ ಗಂಗಾಧರ್, ನಗರಾಯುಕ್ತೆ ಮಾನಸ, ಸೇವಾದಳದ ಸಂಪತ್, ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗ, ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆಗೈದ ಯಶಸ್ವಿನಿ, ಲಲಿತಾ, ಸ್ನೇಹ ಅವರನ್ನ ಅವರ ಪೋಷಕರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಸಭೆ ಗೌರವಿಸಿ ಶುಭ ಹಾರೈಸಲಾಯಿತು. ದಾಸ್ ಮಾಸ್ಟರ್ ಪೂಜೆಯನ್ನು ಸಲ್ಲಿಸಿದರು. ಡಿ ಕುಮಾರ್ ಸ್ವಾಗತಿಸಿದರು. ಒಕ್ಕಲಿಗರ ಸಂಘದ ತಾಲೂಕಾ ಅಧ್ಯಕ್ಷ ಗಣೇಶ್ ಗೌಡ ಶುಭ ಕೋರಿ ಧನ್ಯವಾದ ಹೇಳಿದರು. ವರದಿ ಶ್ರೀಕಾಂತ್. ಅಭ್ಯಾಸ ತಪ್ಪೋಗೋದವ್ರಿಗೆ ಹೇಳ್ತೀರಾ? ಸಂವಿಧಾನದ ಪಾಠ ಮಾಡಿದ್ಮೇಲೆ ಎಲ್ಲ ಬರ್ತೋಗ್ಬೇಕಲ್ಲ ಸರ್. ಆರಾಮ್ ಸರ್. ಎಲ್ಲ ಅಲ್ಲಿ ಅನ್ನೋದ್ರೆ ನಾವು ಸ್ವಲ್ಪ ಅದೆಲ್ಲ ಇಲ್ಲ ನಿಮ್ಮ ಜೊತೆ ಹುಟ್ಟೆ ಹೋಗ್ಬಿಡ್ತು ಎಲ್ಲ